ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಅಂಜಲಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಂತರ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ರಾಗಿ ಸರಿ ಅಥವಾ ರಾಗಿ ಮಾಲ್ಟ್ನ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ನಾನು ರಾಗಿ ಸರಿನ ಹಾಲಲ್ಲಿ ಹೇಗೆ ಕಾಯಿಸ್ಕೊಂಡು ಕುಡಿಯೋದು ಅನ್ನೋದ್ರ ಬಗ್ಗೆ ನಾನು ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಒಂದು ಲೋಟದಲ್ಲಿ ಅರ್ಧ ಲೋಟ ಹಾಲು, ಅರ್ಧ ಲೋಟ ನೀರನ್ನು ಈಕ್ವಲಾಗಿ ತೊಗೊಂಡಿದ್ದೀನಿ. ಅರ್ಧ ಲೋಟ ಹಾಲು, ಅರ್ಧ ಲೋಟ ನೀರು ಈಕ್ವಲಾಗಿ ತೊಗೊಂಡು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 1 ಸ್ಪೂನ್ನಷ್ಟು ನಾನು ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೆ. 1 ಸ್ಪೂನ್ನಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನೀವು ಸ್ವೀಟ್ ಜಾಸ್ತಿ ತಿನ್ನೋರಾದರೆ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲನೇ ಇನ್ನೊಂದು ಸ್ವಲ್ಪ ಹಾಕೋಬೋದು. ನಂತರ ಅರ್ಧ ಸ್ಪೂನು ನಾನು ಪುಡಿನ ತೊಗೊಂಡಿದ್ದೀನಿ. 1 ಲೋಟ ಹಾಲಿಗೆ ಅರ್ಧ ಸ್ಪೂನ್ನಷ್ಟು ರಾಗಿ ಮಾಲ್ಟ್ ಪೌಡರ್ನ ತೊಗೊಂಡು ಸ್ವಲ್ಪ ಪ್ರಮಾಣದಲ್ಲಿ ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಲಿಗೆ ಸೇರಿಸ್ಕೊಳ್ಳೋಣ. ಹಾಲು ಕುದೀತಾ ಇರೋ ಹಾಲಿಗೆ ಆ ಮಿಶ್ರಣನ ಹಾಕ್ಕೊಂಡು ಚೆನ್ನಾಗಿ ಸ್ಪೂನಲ್ಲಿ ತಿರುಗಿಸ್ಕೋಬೇಕು. ಅದು ಆ ರಾಗಿ ಮಾಲ್ಟ್ ಪೌಡರು ತಳ ಹಿಡಿದು ಬಿಡುತ್ತೆ. ಅದಕ್ಕೋಸ್ಕರ ರಾಗಿ ಮಾಲ್ಟ್ ಪೌಡರ್ ತಳ ಹಿಡಿದೇ ಇರೋ ಥರ ಚೆನ್ನಾಗಿ ಸ್ಪೂನಲ್ಲಿ ಮಿಶ್ರಣ ಮಾಡ್ಕೋಬೇಕು. ನೆಕ್ಸ್ಟು ಹಾಲಲ್ಲಿ ಹಾಲು ಜೊತೆ ರಾಗಿ ಮಾಲ್ಟ್ ಪೌಡರ್ನ ಏನಕ್ಕೆ ಹಾಕ್ಕೊಂಡು ಕುಡಿಬೇಕು ಅಂತ ಅಂದರೆ, ಹಾಲಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಮತ್ತು ನಾವು ರಾಗಿ ಮಾಲ್ಟ್ ಪೌಡರ್ಗೆ ಕಾಳುಗಳು ಮತ್ತು ಅದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಮತ್ತು ರಾಗಿ, ಗೋಧಿ, ಅಕ್ಕಿ ಎಲ್ಲ ಬಳಸಿರೋದ್ರಿಂದ ಅದರಲ್ಲಿ ಕಾರ್ಬೋಹೈಡ್ರೇಟ್, ಫೈಬರ್ ಕಂಟೆಂಟ್ ಮತ್ತು ಅದರಲ್ಲೂ ಕ್ಯಾಲ್ಶಿಯಂ ಪ್ರಮಾಣಗಳು ಜಾಸ್ತಿ ಇರೋದ್ರಿಂದ ಹಾಲು ಜೊತೆ ಹಾಕ್ಕೊಂಡು ಅದನ್ನು ಕುಡಿಯೋದ್ರಿಂದ ಮಾನವನ ದೇಹಕ್ಕೆ ಇದು ಹೆಚ್ಚಿನ ಶಕ್ತಿಯನ್ನು ಕೊಡುತ್ತೆ, ಹೆಚ್ಚಿನ ಪ್ರಮಾಣದಲ್ಲಿ ಶಕ್ತಿನ ಕೊಡುತ್ತೆ. ಅದಕ್ಕೋಸ್ಕರ ನಾವು ಹಾಲು ಜೊತೆ ಹಾಕ್ಕೊಂಡು ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ನೋಡಿ, ಹಾಲು ಚೆನ್ನಾಗಿ ಕುದೀತಾ ಇದೆ. ಕುದೀತಾ ಇರೋ ಹಾಲನ್ನು ನಾವು ಸೋಸ್ಕೊಳ್ದೆ ಲೋಟದಲ್ಲಿ ಹಾಕ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು. ಈ ಹಾಲನ್ನು ನಾವು ಸೋಸ್ಕೊಳ್ಳೋದ್ರಿಂದ ರಾಗಿ ಕಂಟೆಂಟ್ ಎಲ್ಲ ಜರಡಿಲಿ ಉಳ್ಕೊಬಿಡುತ್ತೆ. ಅದಕ್ಕೋಸ್ಕರ ಹಾಗೆ ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ಹೀಗೆ ಈ ಥರ ನೀವು ರಾಗಿ ಮಾಲ್ಟ್ ಪೌಡರ್ನ ಹಾಲಲ್ಲಿ ಹಾಕ್ಕೊಂಡು ಕುಡಿಬೋದು.